ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಹೇಳಿ ಕೇಳಿ ಇದು ಚುನಾವಣೆ ಸೀಸನ್. ಎಲ್ಲ ಕಡೆ ಎಲೆಕ್ಷನ್ ಫೀವರ್ ತುಂಬಾ ಜೋರಾಗಿದೆ. ಪ್ರತಿಯೊಬ್ಬರು ನಾನ್ ಗೆಲ್ಲಬೇಕು, ನಮ್ಮ ಪಕ್ಷ ಗೆಲ್ಲಬೇಕು ಅಂತ ರಣತಂತ್ರಗಳನ್ನೇ ರೂಪಿಸ್ತಿದ್ದಾರೆ. ನಾವು ಚುನಾವಣೆಯಲ್ಲಿ ದಾಖಲೆ ಓಟ್ನಿಂದ ಗೆಲ್ಲಬೇಕು ಅಂತ ಹೇಳೋರನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಇಲ್ಲೊಬ್ರು ನಾನು ಚುನಾವಣೆಯಲ್ಲಿ ಗೆಲ್ಲೋದು ಮುಖ್ಯವಲ್ಲ, ಸ್ಪರ್ಧಿಸೋದು ಮುಖ್ಯ, ಜೊತೆಗೆ ಸೋಲೋದು ಮುಖ್ಯ ಅಂತ ಇಲ್ಲೊಬ್ರು ರೆಡಿ ಆಗಿದ್ದಾರೆ. ಅರೆ, ವಿಚಿತ್ರ ಅನ್ಸಿದ್ರು ಕೂಡ ಇದು ಸತ್ಯ. ಅಷ್ಟಕ್ಕೂ ಇವ್ರು ಯಾರು ಅಂತ ನೀವು ನೋಡ್ತಾ ಹೋದ್ರೆ ಇವರ ಹೆಸರು ಕೆ ಪದ್ಮರಾಜನ್ ಅಂತ. ಮೂಲತಃ ಇವರು ತಮಿಳುನಾಡಿನವರಾದಂಥ ಇವರು ಅಲ್ಲಿನ ಜನ ಇವ್ರನ್ನ ಚುನಾವಣಾ ರಾಜ ಅಂತಾನೆ ಕರೀತಾರೆ. ಚುನಾವಣಾ ರಾಜ ಅಂತ ಕರೆಯೋದಕ್ಕೂ ಕೂಡ ಒಂದು ರೀಸನ್ ಇದೆ. ಅದೇನಪ್ಪ ಅಂತಂದ್ರೆ ಇವರು ಇಲ್ಲಿಯವರೆಗೂ ಕೂಡ 238 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಅದು ಸ್ಥಳೀಯ ಚುನಾವಣೆಯಿಂದ ಹಿಡಿದು ಲೋಕಸಭೆವರೆಗೂ ಕೂಡ ಎಲ್ಲಾ ಚುನಾವಣೆಯಲ್ಲೂ ಇವರು ಕಂಟೆಸ್ಟ್ ಮಾಡಿದ್ದಾರೆ. ಆದರೆ ಅಚ್ಚರಿ ಅಂದರೆ ಇವರು ಸ್ಪರ್ಧೆ ಮಾಡಿದಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ಇವರು ಸೋಲ್ ಕಂಡಿದ್ದಾರೆ. ಇದೇ ಇವರ ದಾಖಲೆ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಇವರು ಘಟಾನುಘಟಿ ರಾಜಕಾರಣಿಗಳಾದಂಥ ಹಾಗೂ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ರಾಹುಲ್ ಗಾಂಧಿ ಅವರಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಮನಮೋಹನ್ ಸಿಂಗ್ ಇರ್ಬೋದು, ಇಂಥವರ ವಿರುದ್ಧ ಇವರು ಕೂಡ ಸ್ಪರ್ಧೆ ಮಾಡಿ ಸೋಲು ಕಂಡಿದ್ದಾರೆ. ಅದೇ ರೀತಿ ಇವರು 1988ರಿಂದ ಸತತವಾಗಿ ಸೋಲು ಕಂಡಿದ್ರು. ಇವ್ರು ಹೇಳೋದೇನು ಗೊತ್ತಾ? ಐ ಡೋಂಟ್ ಕೇರ್ ಅಂತ. ಅಂದರೆ ಇವ್ರಿಗೆ ಸೋಲೋ ಭಯಾನೇ ಇಲ್ಲ, ಆದರೆ ಸ್ಪರ್ಧೆ ಮಾಡಬೇಕು ಅನ್ನೋ ಹಠ ಛಲ ಎರಡೂ ಇದೆ. ಪ್ರತಿ ಚುನಾವಣೆಗೂ ಅಭ್ಯರ್ಥಿಗಳು ಡೆಪಾಸಿಟ್ ಅಂತ ಹಣವನ್ನು ಇಡಬೇಕು. ಅಂದರೆ ಚುನಾವಣಾ ಠೇವಣಿ ಅಂತ ನಾವು ಕರಿತೀವಿ. ಅದೇ ಥರ 65 ವರ್ಷ ವಯಸ್ಸಿನ ಪದ್ಮರಾಜನ್ ಇಷ್ಟೂ ಚುನಾವಣೆಗಳಿಗೆ ತಮ್ಮ ಸ್ವಂತ ಖರ್ಚಿನಲ್ಲೇ ಸ್ಪರ್ಧೆ ಮಾಡ್ತಾ ಬಂದಿದ್ದಾರೆ. ಇವರು ಇದುವರೆಗೂ ಯಾವುದೇ ಪಕ್ಷದ ಜೊತೆ ಗುರುತಿಸ್ಕೊಂಡಿಲ್ಲ. ಕೇವಲ ಸ್ವತಂತ್ರ ಅಭ್ಯರ್ಥಿಯಾಗೆ ಇವರು ಚುನಾವಣೆಗೆ ನಿಲ್ಲೋದು. ಹಾಗಾದರೆ ಇವ್ರಿಗೆ ದುಡ್ಡು ಎಲ್ಲಿಂದ ಬರುತ್ತೆ? ಇವ್ರೇನು ಕೆಲಸ ಮಾಡ್ತಾರೆ ಅಂತ ನೀವು ಕೇಳಿದರೆ, ಇವರು ಟೈರ್ ರಿಪೇರಿ ಮಾಲೀಕರಾಗಿದ್ದಾರೆ. ಜೊತೆಗೆ ತಮ್ಮ ಕೆಲಸದ ಜೊತೆಗೆ ಹೋಮಿಯೋಪತಿ ಔಷಧಿಯನ್ನು ಕೂಡ ಇವ್ರು ನೀಡ್ತಾರಂತೆ. ಇದರ ಜೊತೆಗೆ ಸ್ಥಳೀಯ ಮಾಧ್ಯಮವೊಂದರ ಸಂಪಾದಕರಾಗಿ ಕೂಡ ಇವರು ಕೆಲಸ ಮಾಡ್ತಿದ್ದಾರೆ. ಇದರಿಂದ ದುಡ್ದ ದುಡ್ಡಿನಿಂದ ಇವರು ಚುನಾವಣೆಗೆ ನಿಲ್ಲೋದು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇದೆ. ಏನಪ್ಪಾ ಅಂತಂದರೆ ಇವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಸೋಲ್ತಾನೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ದಾಖಲೆ ಕೂಡ ಇವರು ನಿರ್ಮಾಣ ಮಾಡಿದ್ದಾರೆ. ಇದರ ಜೊತೆಗೆ ವಿಶ್ವದಲ್ಲೇ ಹೆಚ್ಚು ಬಾರಿ ಚುನಾವಣೆಯಲ್ಲಿ ಸೋತಂಥ ವ್ಯಕ್ತಿ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಇವರು ಪಾತ್ರರಾಗಿದ್ದಾರೆ. ಒಟ್ಟಿನಲ್ಲಿ ಯಾವುದೇ ಚುನಾವಣೆ ಆಗಲಿ ನಿಲ್ಲೋದೇ ಕೆ ಪದ್ಮರಾಜ್ ಅವರ ಹಾಬಿ ಆಗಿಬಿಟ್ಟಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.